ತೀರ್ಮಾನ ಮಾಡಿದ್ಮೇಲೆ ಈ ಯಾವ ದೊಣ್ಣೆ ನಾಯಕ ಕೇಳಕ್ಕೆ? ಜನ ತೀರ್ಮಾನ ಮಾಡಬೇಕು. ಇಲ್ಲಿ ಬದುಕುವಂತ ಜನ ನಗರಸಭೆ ಆಗ್ಬೇಕಾ ಗ್ರಾಮ ಪಂಚಾಯತಿ ಆಗ್ಬೇಕಾ ಅಂತ ತೀರ್ಮಾನ ಮಾಡೋದು ಅಲ್ಲಿ ವಾಸ ಮಾಡೋ ಜನ, ಅಲ್ಲಿ ಇರೋ ಜನ. ಯಾರೋ ಬಂದು ನಾನು ಹೇಳ್ದಂಗೆ ನಡಿಬೇಕು ಅಂತ ಹೇಳಿದ್ರೆ ಅದು ನಡೆಯಲ್ಲ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿದ್ದೀರಿ, ಅಂಬೇಡ್ಕರ್ ಸಂವಿಧಾನದಲ್ಲಿದ್ದೀರಿ, ನಾವೆಲ್ಲ ಹಂಗೆಲ್ಲ ನಡೆಯಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಅದರಿಂದ ನಾವು ಇವತ್ತು ಈ ಚಳುವಳಿಗೆ ನಾವು ಬೆಂಬಲ ಕೊಟ್ಟಿದ್ದೀರಿ. ಇದನ್ನ ವಿಚಾರವನ್ನ ನಾವು ವಿಧಾನಸಭೆಯಲ್ಲೂ ನಾವು ಚರ್ಚೆಯನ್ನ ಮಾಡ್ತೀರಿ. ಅವಾಗ ನಮ್ಮ ಜಾತಕನ ನುಡಿದವ್ರು ನಮ್ಮ ಚಲವಾದಿ, ಇನ್ನಿರೋದು ಒಳಿತು ಮಾಡು ಮನುಷ್ಯ, ನೀನಿರೋದು ಇನ್ನು 2 ವರ್ಷ. ಒಳಿತು ಮಾಡು ಮನುಷ್ಯ, ನೀನಿರೋದು ಇನ್ನು 2 ವರ್ಷ. ಅಷ್ಟರಲ್ಲಿ ಏನು ಒಳ್ಳೇತದೋ ಒಳ್ಳೇದು ಮಾಡು, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ. ಕೆಟ್ಟದ್ದು ಮಾಡಿದ್ರೆ ಜನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ನಾನು ತಿಳಿದಾಗೆ ಎಂತೆಂಥ ದೊಡ್ಡವ್ರನ್ನೇ ದೊಡ್ಡ ಚಕ್ರಾಧಿಪತಿಗಳನ್ನೇ ಭೂಮಿಗಿಳಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಗೆಜ್ಜಲ್ಗೆರೆ ನಂಬರ್ 1. ಅದರಲ್ಲಿ ಇಳಿಸಿರೋದ್ರಲ್ಲೂ ನಂಬರ್ 1. ಇಳಿಸಿರೋದು ಗುಂಡೂರಾವ್ ಸರ್ಕಾರನೇ ಹೊಟ್ಟೋಯ್ತು. ಹಂಗೆ ಇಳಿಸೋದು ಏರ್ಸೋದು MLA ಕೈಲಿಲ್ಲ, MLA ಕೈಯಲ್ಲಿ ಇರಲ್ಲ. ಇಳಿಸೋದು ಏರ್ಸೋದೆಲ್ಲ ಎಲ್ಲ ಇರೋದು ಆ ಜನಗಳ ಕೈಲಿ. ನಿಮ್ಮ ಕೈಯಲ್ಲಿ ಇರೋದು, ನಿಮ್ಮ ಕೈಯಲ್ಲಿರೋದು. ಅದಕ್ಕೆ ಅಂಬೇಡ್ಕರ್ ಎಲ್ಲರಿಗೂ ಒಂದೇ ಓಟು, MLAಗೂ ಒಂದೇ ಕೊಡ್ಬೋದಾಯ್ತಲ್ಲ, 1000 ಓಟು ಬರ್ಕಳೆಯ ಅಂತ. ಕೊಟ್ಟಿಲ್ಲ ಅಂಬೇಡ್ಕರ್. ಕೊಟ್ಟಿಲ್ಲ. ನಿನಗೂ ಒಂದೇ ಓಟು, MLAಗೆ ಒಂದೇ ಓಟು, ಜಿಲ್ಲಾ ಪಂಚಾಯತಿಯವ್ರಿಗೂ ಒಂದೇ ಓಟು, ನನಗೂ ಒಂದೇ ಓಟು, ನಿಮಗೂ ಒಂದೇ ಓಟು, ಎಲ್ಲರಿಗೂ ಒಂದೇ ಓಟು. ಆ ಓಟಿಗೆ ಬೆಲೆ ಇದೆ, ಡೆಮೋಕ್ರಸಿಗೆ ಬೆಲೆ ಇದೆ. ಇದನ್ನು ದುರುಪಯೋಗ ಮಾಡಬೇಕು. ನಾನು ಮೇಡಮ್ ಅವರು ಹೇಳಿದ್ರು MLA ಬಗ್ಗೆ, ನಾನು ಹೇಳ್ತೀನಿ, ಹಠ ಬೇಡ. ಹಠ ಮಾಡಿ ದುರ್ಯೋಧನ ಕೆಟ್ಟ ಅಲ್ವಾ? ಹಠ ಮಾಡಿ ದುರ್ಯೋಧನ ಕೆಟ್ಟ. ಒಳ್ಳೇದು ಮಾಡಿ ಧರ್ಮರಾಯ ಒಳ್ಳೇನಾದ ಅಲ್ವಾ? ಅಷ್ಟೇ. ಹಠ ಮಾಡಿ ಕೆಡಬೇಡಿ. ಒಳ್ಳೇದೇನಿದೆ, ಒಳಿತೇನಿದೆ, ಆ ಒಳಿತು ಜನಗಳು ಕೇಳಿ ಮಾಡಿ. ಜನಕ್ಕೆ ಇಷ್ಟ ಇದ್ರೆ ಮಾಡು. ಜನಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀನ್ಯಾಕೆ ಸ್ಪೆಷಲ್? ಅದು ನೋಡಿದ್ದೀನಿ. ಅಭಿವೃದ್ಧಿಯ ಪರ್ವ, ಅಭಿವೃದ್ಧಿ ಯಾರು ಕೇಳಿದ್ರು? ನಾವೇನ ಕೇಳಿದ್ರ? ಅಭಿವೃದ್ಧಿ ಬಗ್ಗೆ ನಾವೇನ ಮಾತಾಡಿದ್ರ? ನಾವು ಮಾತಾಡಿ ನಮ್ಮ ಹಳ್ಳಿ ಬೇಡಪ್ಪ, ಹಳ್ಳಿ ಆಗಿರ್ಲಿ, ಖುಷಿ ಆಗ್ಬೇಕು ಎಲ್ಲರಿಗೂ. ನಮಗೇನು ತಲೆನೋವು ಅಂದರೆ ಸೇರಿಸು ಅಂದರೆ ತಲೆನೋವು ನನಗೆ. ಹಿಂದೆ ನಾವೆಲ್ಲ ಇದ್ದಾಗ ಬಂದು ಅಣ್ಣ ನಮ್ದನ್ನ ಸೇರ್ಸೋಣ, ಅಯ್ಯಲ್ಲಿ ಕಷ್ಟಪ್ಪ ಬೇಡೋ ಅಂತ ನಾವು ಇದು ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಬೇಡ ಅಂದ್ರೆ ಸೇರಿಸ್ತೀನಿ ಅಂದ್ರೆ ಏನೈತೆ ಅದರಲ್ಲಿ? ಚಿನ್ನದ ಗಣಿ ಐತೆ ಇಲ್ಲಿ, ಗೆಜ್ಜಿಲ್ಗೆರೆಯಲ್ಲಿ ಚಿನ್ನದ ಗಣಿ ನೋಡ್ಕೊಂಡು ಹೋಗ್ಬಿಡಕ. ಈಗ ಅವ್ನು ಟ್ರಂಪ್ ಮಾಡಿದ್ರವನಲ್ಲ, ಯಾರೋ ಟ್ರಂಪ್ ಅಮೇರಿಕಾದು ಟ್ರಂಪು ಬಿದ್ದವನೆ. ಎಲ್ಲೆಲ್ಲಿ ಆಯಿಲ್ ಸಿಗುತ್ತೆ, ಎಲ್ಲೆಲ್ಲಿ ಮೈನಿಂಗ್ ಸಿಗುತ್ತೆ, ಆ ದೇಶಗಳನ್ನೆಲ್ಲ ಅಕ್ವೈರ್ ಮಾಡ್ತಾರೆ. ಹಂಗೆ ನೀನೇನ ಟ್ರಂಪ್ ಆಗಿಬಿಟ್ಟಿದ್ದೀನಪ್ಪ. ಅವನಿಗೆ ಬುದ್ಧಿ ಇಲ್ಲ. ಅಲ್ಲಿ ಇದು ಕರ್ನಾಟಕ, ಇದು ಭಾರತ ದೇಶ, ಸಂವಿಧಾನ ಇದೆ. ಆ ಸಂವಿಧಾನದ ಆಶಯದಲ್ಲಿ ನಡಿಬೇಕು ನಾವು. ಅದಕ್ಕೋಸ್ಕರ ನಾವೆಲ್ಲ ಕೂಡ, ನಾವು ಈ ವೇದಿಕೆ ಮೇಲೆ ಇರೋರು ನೀವೆಲ್ಲರೂ ಕೂಡ ನಾವು ಈ ಹೋರಾಟಕ್ಕೆ ಬೆಂಬಲ ಮಾಡೋಣ. 2 ವರ್ಷದಲ್ಲಿ ಇದ್ದೀರಾ ಮಾಡಿ, ಇಲ್ಲ ಅಂದ್ರೆ ನಾವಿದ್ದೇ ಇದ್ದೀರಿ. ಏನಣ್ಣ, ನಾವಿದ್ದೇ ಇದ್ದೀರಿ. 1 ನಿಮಿಷ, 1 ಸೈನು ಕ್ಯಾನ್ಸಲ್ ಮಾಡೋಕ್ಕೆ. ಅರ್ಥ ಆಯ್ತಾ? ಮಾಡೇ ಮಾಡ್ತೀವಿ. ಯಾಕಂದ್ರೆ ನನ್ನ ಪಂಚಾಯತಿ ಉಳಿಬೇಕು, ಅದಕ್ಕೆ ಬೇರೆ ಮಾಡೇ ಮಾಡ್ತೀವಿ. ಆಗಿದ್ರು ಮಾಡ್ತೀವಿ. ಅವಾಗ ಕರ್ಸಿ ಕೇಳಿ, ಏನಣ್ಣ ಹೇಳಿದ್ದೀರಿ ಅಂತ ಮಾಡೇ ಮಾಡ್ತೀವಿ. ಅದರಿಂದ ಉಪಯೋಗ ಬೇಡ. ನಾನು ಹೇಳೋದು ಪ್ರಾಕ್ಟಿಕಲ್ ಆಗಿದ್ದರೆ, ಸೈಂಟಿಫಿಕ್ ಆಗಿದ್ದರೆ ಮಾಡಿ. ಈಗ ಅಟ್ಯಾಚ್ ಆಗಿತ್ತಪ್ಪ ಗೆಜ್ಜಿಲ್ಗೆರೆ ಮಾಡಬೇಕು, ಮಾಡಿ. ಗೆಜ್ಜಿಲ್ಗೆರೆದು ಮದ್ದೂರು ಟೌನ್ಗೆ ಎಷ್ಟು ದೂರ ಇದೆ? ಅಲ್ಲಿಂದ ಅಪೀಲ್ ಮಾಡಕ್ಕೆ ಇಲ್ಲಿಂದ ಅಲ್ಲಿಗೆ ಯಾರು ಹೋಗ್ತಾರೆ? ನಿನ್ ದಿನ ಎದ್ದು ನಗರಸಭೆ ಆಫೀಸ್ಗೆ ಯಾವ ಹೋಗ್ತಾನ್ರಿ? ಇಲ್ಲಿಂದ ಬೆಳಗ್ಗೆ ಮಾಡಕ್ ಕೆಲಸ ಇಲ್ಲ ನಮ್ಗೆ. ದಿನ ಅಲ್ಲಿ ಹೋಗೋಕೆ ಖಾತೆ ಕಂದಾಯ ಎಲ್ಲ ನೋಡಕ್ ಅಲ್ಲಿ ಹೋಗ್ಬೇಕಾ ನಾವು? ಜಮೀನುಗಳಿಗೆಲ್ಲ ಬೆಲೆ ಬಂದ್ಬಿಡ್ತದೆ. ಬೆಲೆ ಕಟ್ಕೊಂಡು ಏನಾಗ್ಬೇಕಾಯ್ತ್ರಿ? ಈ ಬೆಲೆ ಇದ್ರು ಅಷ್ಟೇ ಭತ್ತ ಬೆಳೆಯೋದು, ಅಷ್ಟೇ ಕಬ್ಬು ಬೆಳೆಯೋದು.
ಬೆಲೆಯಿಂದ ಕಬ್ಬು ಏನು ಜಾಸ್ತಿ ಆಗಲ್ಲ. ಅವ್ರೇನೋ ಬೆಲೆ ಬಂದ್ಬಿಟ್ರೆ ಕಬ್ಬು ಜಾಸ್ತಿ ಬಂದ್ಬಿಡ್ತೈತೆ, ಬೆಲೆ ಬಂದ್ರೆ ಭತ್ತ ಜಾಸ್ತಿ ಬಂದ್ಬಿಡುತ್ತೆ. ಹಂಗೇನಾಗತ್ತ ಅಂದ್ರೆ ಹೋಗ್ಲಿ ಅಂತ ಲೇಔಟ್ಗಳು ಮಾಡ್ಬಿಡೋಣ ಅಂತ ಯಾವನ ಬಂದು ಎಲ್ಲೆಲ್ಲಿಂದ ಬಂದು ಸೇರ್ಸ್ಕೊಳ್ಳಿ, ಆಮೇಲೆ ನಾವು ಅಲ್ಪಸಂಖ್ಯಾತರಿ. ಅದರಿಂದ ಹಂಗಾಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅನ್ನೋ ತೀರ್ಮಾನವನ್ನ ನಾವು ಮಾಡ್ತೀರಿ ಅನ್ನೋ ಛಲವನ್ನ ನೀವು ನೋಡ್ಬೇಕು. ಅದಕ್ಕೆ ನಾನು ಕೂಡ ಬಂದಿದ್ದೀನಿ. ನನ್ನೆಲ್ಲ ಇವತ್ತು ಕೂಡ ಸಭೆಗಳಿತ್ತು, ಅದೆಲ್ಲ ಕ್ಯಾನ್ಸಲ್ ಮಾಡಿ ಹೋರಾಟಕ್ಕೆ ನನ್ನ ಬೆಂಬಲ. ಅದಕ್ಕೋಸ್ಕರ ನಾವು ನಿಮ್ಮ ಜೊತೆ ಇರ್ತೀವಿ, ಕೊನೆಯವರೆಗೂ ನಿಮ್ಮ ಜೊತೆ ನಾವು ಫೈಟ್ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ ಇಷ್ಟೊಂದು ಹೋರಾಟದಲ್ಲಿ ಇಷ್ಟು ದಿನ ಕಳೆದ 22 ದಿನದ ಹೋರಾಟ ಮಾಡ್ತಾ ಇದ್ದೀರಿ ಅಂದ್ರೆ ಸಣ್ಣ ಹೋರಾಟ ಅಲ್ಲ, ಇದು ಮನಸ್ಫೂರ್ತಿ ಮಾಡ್ತಾ ಇರುವಂತ ಹೋರಾಟ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಇದನ್ನ ಕ್ಯಾಬಿನೆಟ್ಗೆ ತಂದು ರದ್ದು ಮಾಡಿ, ಗೆಜೆಟ್ ಆಗಿದೆ ರದ್ದು ಮಾಡಿ, ಮಾನ ಮರ್ಯಾದೆ ಉಳಿಸ್ಕೊಳ್ಳಿ, ಜನಕ್ಕೆ ಗೌರವ ಕೊಡಿ. ಇಲ್ಲಾಂದ್ರೆ ಜನ ನಿಮ್ಮ ಮಾನ ಮರ್ಯಾದೆಯನ್ನು ತೆಗೆದುಕೊಡ್ತೀನಿ. ಅದನ್ನ ಎಚ್ಚರಿಕೆಯನ್ನು ಕೂಡ ನಾನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದ. ರೈತ ಹೋರಾಟಕ್ಕೆ ನಮ್ಮ ಗ್ರಾಮ ಧನ್ಯವಾದ. ಅಣ್ಣವರು ನೀನೇನು ಬಂದಿದೆ ಅದಷ್ಟು ಫೈಲ್ನ ನಮಗೆ ಬೆಂಗಳೂರಿಗೆ ತರಿಸ್ಕೊಟ್ಟವ್ರೆ ಕಣೋ. ಗಿರಿಯವರೇ ಸ್ವಲ್ಪ ಸೈಡಿಗೆ ನಿಂತ್ಕೊಳ್ಳಿ. ಗಿರಿ ದಿನಗಳಿಂದ ಗೆಜ್ಜಲಿಗೆರೆ ಗ್ರಾಮ ಪಂಚಾಯಿತಿಯನ್ನ ಹಾಗೆ ಜೊತೆಯಲ್ಲಿ ಸೇರಿಸಿರುವಂಥ ಇನ್ನಿತರೆ 3 ಪಂಚಾಯಿತಿಗಳನ್ನು ನಗರಸಭೆಯಿಂದ ಕೈಬಿಡೋ ಹಾಗೆ ಸ್ಥಳೀಯ ಶಾಸಕರಾದ ಉದಯರವರಿಗೆ ಒತ್ತಾಯ ಮಾಡುವ, ಸರ್ಕಾರಕ್ಕೆ ಈ ವಿಷಯವನ್ನು ಗಮನಕ್ಕೆ ತರುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಧರಣಿ ಸತ್ಯಾಗ್ರಹ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ಈ ದೇಶವನ್ನು ಪ್ರಥಮ ಬಾರಿಗೆ ಆಳಿದಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಸಿದ್ಧಾಂತ ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳು ಸುಂದರವಾಗಿ ಸಂತೋಷವಾಗಿ ಜೀವನ ಮಾಡಬೇಕು, ಸಮೃದ್ಧವಾಗಿರಬೇಕು, ದೇಶ ಸಮೃದ್ಧವಾಗುತ್ತೆ ಎನ್ನುವ ಸಿದ್ಧಾಂತದ ಮೇಲೆ ಉಂಟಾಗಿತ್ತು. ಅದೇ ಸರ್ಕಾರದ ಪ್ರಧಾನಿಗಳಾದ ರಾಜೀವ್ ಗಾಂಧಿಯವರು ಪಂಚಾಯತ್ ರಾಜ್ ವ್ಯವಸ್ಥೆಯ ವಿಷಯವನ್ನು ಪ್ರಸ್ತಾವನೆ ಇಟ್ಟಾಗ ಅಂಗೀಕಾರ ಮಾಡಿದರು. ಅಬ್ದುಲ್ ನಜೀರ್ ಸಾಬ್ರವರು ಬಹಳಷ್ಟು ದೀರ್ಘಕಾಲ ಯೋಚಿಸಿ ಈ 3 ಹಂತದ ಚುನಾವಣೆಗಳಲ್ಲಿ ಸ್ಥಳೀಯ ಪ್ರಜೆಗಳೇ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯವಾಗೇ ಬಗೆಹರಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಮಾಡಿದ ಯೋಜನೆಗೆ ಅವರು ಅಂಗೀಕರಿಸಿದ್ರು. ಎಂಥ ದೊಡ್ಡ ಮಹತ್ತರವಾದ ಯೋಜನೆ ಅದು ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದೆ. ಇತ್ತೀಚೆಗೆ ಈಗ ರಾಜಕೀಯದ ಒಂದು ಅಧಿಕಾರ ಅವಕಾಶ ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ತಲೆ ಬಿಸಿ ಮಾಡಿಕೊಳ್ಳುವಂಥ ವಾತಾವರಣಗಳನ್ನೇ ನಾವು ನೋಡ್ತಾ ಇದ್ದೀವಿ. ಪಕ್ಷ ಯಾವುದೇ ಇರಲಿ, ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರಾಜ್ಯದ ವಿಧಾನಸೌಧದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಸರ್ ಅವರು, ಮಾಜಿ ಸಚಿವರು ಕೂಡ ನಮ್ಮ ಗ್ರಾಮಕ್ಕೆ ಆಗಮಿಸಿರೋದು ತುಂಬ ನಮಗೆಲ್ಲ ಸಂತೋಷ ಮಾಡಿದೆ. ಅವರ ಜವಾಬ್ದಾರಿ ಬಗ್ಗೆ ನಮಗೆ ಗೊತ್ತಿದೆ. ಆ ಕಾರಣ ನಾವು ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೇನೆ. ಈ ವಿಷಯ ಪರಿಷತ್ತಿನಲ್ಲೂ ಕೂಡ ಅಲ್ಲಿ ಗಂಭೀರವಾಗಿ ಚರ್ಚೆ ಆಗಬೇಕಾಗಿದೆ. ಆ ಕಾರಣ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಕೂಡ ಇವತ್ತು ನಾವು ಅವ್ರಿಗೆ ಭೇಟಿನೇ ಮಾಡಿಲ್ಲ, ಫೋನಲ್ಲೂ ಕೂಡ ಮಾತಾಡಿಲ್ಲ. ಅಶೋಕನವರೇ ಬಹುಶಃ ಹೇಳಿದ್ದಾರೆ, ತತ್ಕ್ಷಣವೇ ಅವರು ಸ್ಪಂದಿಸಿ ಹೌದು ಇದು ಬಹಳ ಗಂಭೀರವಾದ ವಿಷಯ, ನಾನು ಕೂಡ ಬರ್ತೀನಿ ಅಂತೇಳಿ ಸ್ವಯಂ ಅವರೇ ಇಚ್ಛೆ ಪಟ್ಟು ನಮ್ಮ ಗ್ರಾಮಕ್ಕೆ ಬಂದಿರೋದು ಇನ್ನೂ ತುಂಬ ದೊಡ್ಡ ಸಂತೋಷ. ಹಾಗಾಗಿ ಅವರಿಗೂ ಸ್ವಾಗತ. ಹಾಗೆ ನಮ್ಮ ಮದ್ದೂರು ತಾಲೂಕಿನ ಶಾಸಕರು ಮಾಜಿ ಸಚಿವರು ಆದಂಥ
ಹಿರಿಯರು ಆದಂಥ ತಮ್ಮಣ್ಣ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ಮೊನ್ನೆನೂ ಬಂದಿದ್ರು. ಮತ್ತೆ ನನಗೆ ದೂರವಾಣಿ ಮೂಲಕ 2-3 ಬಾರಿ ಏನಾಯ್ತಮ್ಮ ಏನು ಅಂತಲೂ ಕೂಡ ಕೇಳಿದ್ರು. ಹಾಗಾಗಿ ಅವರು ಬಂದಿರೋದು ಈ ಸಭೆಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಸ್ವಾಗತ. ಸ್ವಾಮಿಯಣ್ಣವರಂತೂ ಮೊದಲಿಗೆ ಈ ವಿಷಯ ಪ್ರಾರಂಭಿಸಿದಾಗ ಪ್ರಥಮವಾಗಿ ದೂರವಾಣಿಗೆ ಒಂದು ಸಲಹೆ ಕೊಟ್ಟರು. ಅಕ್ಕ, ಈಗ ನೋಡಿ, ಇದು ನೀವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ಪಾದಯಾತ್ರೆ ಹೊರಟ್ಬಿಡೋಣ, ಎಲ್ಲ ಹಳ್ಳಿಗೂ ಸುದ್ದಿ ಕೊಟ್ಬಿಡಿ ಅಕ್ಕ, DC ಕಚೇರಿ ಹತ್ರ ಹೋಗ್ಬಿಡೋಣ, CEO ಆಫೀಸ್ಗೆ ಹೋಗೋಣ, ಇಲ್ಲಾಂದರೆ ಇದು ಸಮಸ್ಯೆ ಗಂಭೀರ ಆಗುತ್ತೆ ಅಂತ ಹೇಳಿದ್ರು. ಅವತ್ತಿನ ಸಂದರ್ಭ ನಮ್ಮದು ಅಮ್ಯೂಸ್ಮೆಂಟ್ ಪಾರ್ಕ್ ಕಾವೇರಿ ಆರ್ತಿದ್ದು ದೊಡ್ಡ ಹೋರಾಟ. ಈ ಕಡೆ ನೀರು ಬಿಡೋ ಹೋರಾಟ, ಆ ಕಡೆ ಕಟ್ಟೆ ತುಂಬಿತು, ಏನೇನೋ ಸಮಸ್ಯೆಗಳು. ಹಾಗಾಗಿ ಆ ಸಂದರ್ಭ ಸ್ವಲ್ಪ ಸೂಕ್ಷ್ಮದಲ್ಲಿ ಮುಂದೂಡ್ತು. ಆ ಘಟನೆಯನ್ನು ನಾವು ಒಪ್ಕೊಳ್ತೀವಿ. ಯಾವಾಗಲೂ ಹೋರಾಟಗಾರರು, ಚಿಂತಕರು, ಸಮಾಜಮುಖಿಯಾಗಿ ಯೋಚಿಸೋರು ನಾವು ಆ ಸೂಕ್ಷ್ಮ ಸಮಯದಲ್ಲಿ ಮಲ್ಕೊಳ್ಬಾರ್ದು. ಎಲ್ಲ ಕಣ್ಣಾಗಿರಬೇಕು, ಕಿವಿಯಾಗಿರಬೇಕು. ಸ್ವಲ್ಪ ಅಲ್ಲೊಂಚೂರು ವ್ಯತ್ಯಾಸ ಆಗಿತ್ತು, ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದೆ. ಇರಲಿ, ಆದ್ರೂ ಸ್ಥಳೀಯ ಶಾಸಕರು ಯಾರ ಅಭಿಪ್ರಾಯವನ್ನು ಕೇಳದೆ, ಊರಿಗೆ ಭೇಟಿ ಕೊಡದೆ, ತಾವೇ ನಿರ್ಣಯ ತಕ್ಕೊಂಡು ಅಭಿವೃದ್ಧಿ ಅನ್ನುವ ಒಂದೇ ಪದದ ಹೆಸರಿನಲ್ಲಿ ಈ ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆಗೋಗಿದೆ ತೀರ್ಮಾನ, ರಾಜ್ಯಪತ್ರದಲ್ಲೂ ಬಂದಿದೆ, ನಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾವು ನಮ್ಮ ಅಭಿಪ್ರಾಯವನ್ನು ನಾವು ಹೇಳಬೇಕಲ್ಲ, ನಮ್ಗೆ ಹಕ್ಕಿದೆಯಲ್ಲ ಅದನ್ನು ಕೇಳೋದಕ್ಕೆ, ಹೇಳೋದಕ್ಕೆ. ಹಾಗಾಗಿ ಫೆಬ್ರವರಿ 7ನೇ ತಾರೀಕುವರೆಗೆ ಇರುವ ಪಂಚಾಯತ್ ರಾಜ್ ಅಧಿಕಾರವನ್ನು ಅಧ್ಯಕ್ಷರುಗಳು, ಸದಸ್ಯರು, ಉಪಾಧ್ಯಕ್ಷರ ಕೈಯಿಂದ ಮೊಟಕುಗೊಳಿಸಿ ಸ್ಥಳೀಯ ಪಂಚಾಯಿತಿಯನ್ನು ಲಾಗಿನ್ ಮಾಡಿಸಿ ಯಾವುದೇ ಕಾರ್ಯಕಲಾಪ ನಡೆದೇ ಇರೋ ಹಾಗೆ ಮಾಡಿ, ಅಭಿವೃದ್ಧಿಯ ಹೆಸರಿನಲ್ಲಿ ಊರನ್ನು ಕೊಳ್ಳೆ ಹೊಡೆಯುವ ದರೋಡೆಕೋರ ಕೆಲಸ, ದ್ರೋಹದ ಕೆಲಸ ಮಾಡಿರುವ ಶಾಸಕರ ನಡೆಯನ್ನು ಸಂಪೂರ್ಣವಾಗಿ ನಾವು ಸಗಟಾಗಿ ತಿರಸ್ಕಾರ ಮಾಡಿದ್ದೀವಿ. ಜನರ ಅಭಿಪ್ರಾಯ, ಜನರ ತೀರ್ಮಾನ ಸರ್ಕಾರದ ತೀರ್ಮಾನ ಆಗಬೇಕು. ಅದು ಈ ದೇಶದ ಕಾನೂನು, ಅಂಬೇಡ್ಕರ್ ಬರೆದಿರೋ ಕಾನೂನು. ಅದಕ್ಕೆ ಮಸಿ ಬಳಿಯುವ, ಅದಕ್ಕೆ ದ್ರೋಹ ಮಾಡುವ ಕೆಲಸ. ಆದ್ರಿಂದ ಪಂಚಾಯತಿ ಒಳಗೆ ಏನಾಯಿತು, ಯಾರೇನು ಮಾಡಿದ್ರು ಎಂದು ಗಂಟೆಗಟ್ಟಲೆ ಮಾತಾಡೋದು, ಅದರಿಂದ ಪ್ರಯೋಜನ ಇಲ್ಲ. ಈಗ ಆಗೋಗಿದೆ, ಸರಿಪಡಿಸ್ಕೋಬೇಕಲ್ಲ ನಾವು. ಶಾಸಕರು ಮಾತ್ರ ಅದನ್ನು ವಾಪಸ್ ತಕ್ಕೊಳ್ಳೋ ಅಧಿಕಾರ ಇದೆ, ಅವ್ರು ಮಾಡಲ್ಲ. ಅವ್ರೇನು ಹೇಳಿದ್ದಾರೆ, ಇನ್ನೊಂದು ಡೈಲಾಗ್ ಹೊಡಿತಾರೆ ಸರ್ ಶಾಸಕರು. ಈಗ ಕೂತಿರೋ ಅವರ ಪ್ರಜೆಗಳ ಹಕ್ಕನ್ನ ನೋಡಕ್ ಬರಲ್ಲ, ಕೇಳಕ್ ಬರಲ್ಲ. ನಾನು ಯಾರಿಗೂ ಅಂಜಲ್ಲ, ಯಾರಿಗೂ ಬಗ್ಗಲ್ಲ, ಯಾರ ಮೇಲೆ ಮಾತಾಡ್ತಾರೆ? ಅಲ್ಲಪ್ಪ, ನಾವು ಶಾಸಕರಿಗೆ ನಾವೇನು ಅಂಜಲ್ಲ, ಬಗ್ಗಲ್ಲ ಅಂತ ಕೂಗ್ಬೇಕಾ? ಇನ್ನೊಂಚೂರು ಗಂಟ್ಲೊಳಗಿಸ್ಕೋಬೇಕಾ? ಬಗ್ಗದು, ಅಂಜದು, ಬಗ್ಸೋದು ಹೋರಾಟಕ್ಕೆ ಗೊತ್ತಿದೆ, ಮಾಡಿ ತೋರಿಸಿದೀವಿ. ಕರ್ನಾಟಕ ಸರ್ಕಾರನೇ ಉರುಳಿಸಿದೀವಿ, ಸರ್ಕಾರನ ಕಟ್ಟಿದೀವಿ. ಸರ್ಕಾರವೇ ಗೆಜ್ಜಿಲ್ಗೆರೆ ಆದಿ ಬೀದಿನಲ್ಲಿ ನಿಂತು ಕೈ ಮುಗಿದು ಗೌರವಿಸಿ ಹೋಗಿರುವ ದಾಖಲೆ ಗೆಜ್ಜಿಲ್ಗೆರೆಗಿದೆ. ಇದೇ ಬಸವರಾಜ ಬೊಮ್ಮಾಯಿ ಅವರು, ನಾವು ಹೋಗ್ತಿದ್ದವರು, ನಮ್ಮ SP ಅವ್ರಿಗೆ ಫೋನ್ ಮಾಡಿದೆ, ನಮ್ಮ SI ಅವ್ರಿಗೆ ಹೇಳಿದರು, 3-4 ನಿಮಿಷಗಳ ಕಾರ್ ಬಂದ್ಬಿಡ್ತು, ನಿಲ್ಲಿಸಿದ್ರು, ಮಾತು ಕೊಟ್ಟರು, ಬೈ ಶುಗರ್ ಕಂಪ್ನಿ ಉಳ್ಕೊಳ್ತು. ಅದೇ ರೀತಿ ನಮ್ಮ ಬೇಕಾದಷ್ಟು ಹೋರಾಟ ಸರ್, ತೋಟಗಾರಿಕಾ ಇಲಾಖೆ ಹೋರಾಟ 5 ನಿಮಿಷ ಸಕ್ಸಸ್ ಆಯಿತು. ಅದೆಲ್ಲವೂ ಹೋಗಿ ಪಂಚಾಯತ್ ರಾಜ್ ವ್ಯವಸ್ಥೆಗೇನೆ ಕಿತ್ತಾಕ ಕೆಲಸ ಇದೆಲ್ಲ ಒಪ್ಪಲ್ಲ. ನಮ್ಮ ಭೂಮಿಗೆ ಏನು ಜಾಸ್ತಿ ಆಗಬೇಕಾಗಿಲ್ಲ, ದುಡ್ಡು ನಾವೇನು ಮಾರ್ಕೊಳ್ಳಲ್ಲ, ಚೂರು ಪಾರು ಇದೆ. ನಮ್ಮ ಮಕ್ಳಿಗೋ ಮರಿಗೋ ಅವ್ರ ತಾತನ ಹೆಸರೆಲ್ಲ ಉಳಿಸ್ಕೊತೀವಿ. ಆಮೇಲೆ ನಮ್ಗೆ ಯಾವ ಕೈಗಾರಿಕೆನೂ ಬೇಕಾಗಿಲ್ಲ. ನಮ್ಮೂರಲ್ಲಿರೋ ಕೈಗಾರಿಕೆಗಳ ತೆರಿಗೆನೇ 2 ಕೋಟಿ ಬರುತ್ತೆ, ನಮಗೆ ಸಾಕು. ಅದನ್ನು ಮೀರಿ ಶಾಸಕರು ಅನುದಾನ ಕೊಟ್ಟರು, ಅವರ ಅನುದಾನನೂ ನಮಗೆ ಕೊಡಲಿ, ಸಾಕು. ನಮ್ಮ ಗ್ರಾಮದ ತೆರಿಗೆಯನ್ನು ನಾವೇ ಬಳಸ್ಕೊತೀವಿ ಸರ್. ಮದ್ದೂರು ಕೊಡಕ್ಕೆ ರೆಡಿ ಇಲ್ಲ. ಮದ್ದೂರಿಗೆ ಅವರು ಇನ್ನೂ 10,000 ಕೋಟಿ ತಗೊಂಡು ಬರಲಿ, ಸ್ವಚ್ಛತೆ ಮಾಡಲಿ, ಅಭಿವೃದ್ಧಿ ಮಾಡಲಿ, ಚಿಂತೆ ಇಲ್ಲ. ಹಾಗಾಗಿ ನಮಗೆ ಹೆಚ್ಚಿನ ಮಾತಿಗೆ ಅವಕಾಶ ಮಾಡಿಕೊಡ್ತೀವಿ. ಒಂದು ನಿರ್ಣಯಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಸರ್. ನಾವು ನಿರಂತರವಾಗಿ ನಮ್ಮ ಗ್ರಾಮ, ಅಕ್ಕಪಕ್ಕ ಗ್ರಾಮ, ಸಾರ್ವಜನಿಕರು, ಸಂಘಟನೆಗಳು, ಹೋರಾಟಗಾರರು, ಪಕ್ಷಾತೀತವಾದಂಥ ವ್ಯಕ್ತಿಗಳು, ಸಾಹಿತಿಗಳು ಎಲ್ಲರೂ ಬರ್ತಾ ಇದ್ದಾರೆ ಹೋರಾಟಕ್ಕೆ. ಎಲ್ಲರೂ ನಮಗೆ ಬೆಂಬಲಿಸ್ತಾ ಇದ್ದಾರೆ. ಆದರೆ ನಮಗೆ ಕೆಲಸ ಆಗಬೇಕಾಗಿರೋದು ತಮ್ಮಿಂದ. ವಿಧಾನಸೌಧದೊಳಗೆ, ವಿಧಾನ ಪರಿಷತ್ತೊಳಗೆ ನಮಗೆ ಚರ್ಚೆ ಆಗಬೇಕಾಗಿದೆ. ವಾಪಸ್ ಅದು ಕ್ಯಾಬಿನೆಟ್ಟಿಂದ ಹಿಂದಕ್ಕೆ ಬರಬೇಕಾಗಿದೆ. ಆ ನಿಲುವನ್ನು ತಕ್ಕೊಳ್ಬೇಕಾದ್ರೆ ತಾವು ದನಿ ಎತ್ತಬೇಕಾಗಿದೆ. ಆ ಕಾರಣ ನಿಮ್ಮ ಸಹಾಯವನ್ನು ನಾವು ಕೇಳ್ತಾ ಇದ್ದೀವಿ. ನಿಮ್ಮ ಕರ್ತವ್ಯ ಕೂಡ. ಗೆಜ್ಜಿಲ್ಗೆರೆ ಗ್ರಾಮದ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿರುವಂಥ ತಾವುಗಳು ಈ ಪಂಚಾಯಿತಿಯನ್ನು ಉಳಿಸಿಕೊಡುವ ಮೂಲಕ ಹೊಸ ಇತಿಹಾಸವನ್ನು ಈ ಕರ್ನಾಟಕದಲ್ಲಿ ಸೃಷ್ಟಿಸಬೇಕು. ಈ ಥರ ತಕ್ಕೊಳ್ಳುವ ನಿರ್ಣಯಗಳನ್ನು
ಶಾಸಕರುಗಳು ಅಭಿವೃದ್ಧಿ ಅಂದರೆ ಸರ್ ನಾವೇನಂತೀವಿ ಬೇಡ ಅಂತೀವ? ಉದಯ್ ಅವರಿಗೆ ನಾವು ಈಗಲೂ ಹೇಳ್ತಾ ಇದ್ದೀವಿ, ಆಯ್ತಪ್ಪ ನೀವು ಸೇರಿಸ್ಬಿಟ್ರಿ, ಆಯಿತು ಬಿಡಿ, ನಾವು ಹೇಳ್ತಾ ಇದ್ದೀವಲ್ಲ ವಾಪಸ್ ತೆಗೆಸಿ, ಈ ಗೌರವ ನಿಮಗೆ ಸೇರಿಕೊಳ್ಳಿ. ಒಪ್ಪಲ್ಲ, ಮೊಂಡು ಹಠ, ಬೇಜವಾಬ್ದಾರಿ ಮಾತುಗಳಲ್ಲಿ ಇಡ್ತಾ ಇಲ್ಲ. ಅದಕ್ಕೆ ಅವರೆಲ್ಲ ನಡವಳಿಕೆಯನ್ನು ಧಿಕ್ಕರಿಸಿ ನಾವು ಉತ್ತರವನ್ನು ಹೋರಾಟದ ಮೂಲಕನೇ ಕೊಡ್ತೀವಿ, ನಮ್ಮ ಚಟುವಟಿಕೆ ಮೂಲಕನೇ ಉತ್ತರ ಕೊಡ್ತಾ ಇರ್ತೀವಿ. ಇಲ್ಲ ಕೋರ್ಟಿನಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಹೋಗಿದ್ದೀವಿ, ಮಧ್ಯಂತರ ಆದೇಶ ಸಿಗಬೇಕು, ಡೇಟ್ ಹತ್ತಿರದಲ್ಲೇ ಇದೆ ಕೋರ್ಟು, ಅದು ಯಾವಾಗ ಬೇಕಾದ್ರೂ ಹೇಳ್ಬೋದು, ಮುಂದೂಡ್ತಾ ಇರ್ಬೋದು. ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಇವರು ಹೋಗಿ ದಾಖಲೆ ಕೊಟ್ಟಿಲ್ಲ, ಹೇಗೆ ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಡೋಕ್ಕಾಗುತ್ತೆ? ಎಂಟ್ರಿ ಮಾಡಿದ್ರೆ ಹೇಗೆ ಮಾಡೋಕ್ಕಾಗುತ್ತೆ? ಅಂಥದ್ದೊಂದು ಜವಾಬ್ದಾರಿ ಇರೋದಾದರೆ ಸೇರಿಸಿದ ವ್ಯಕ್ತಿ ಸ್ಟೇಟ್ಮೆಂಟ್ಸ್ ಕೊಡಬೇಕಪ್ಪ, ದಾಖಲೆ ಕೊಡಬೇಕು. ಕಾನೂನಾತ್ಮಕವಾಗಿಯೂ ಕಾಯ್ತೀವಿ, ನಾವು ಹೋರಾಟನೂ ಮಾಡ್ತಾ ಇರ್ತೀವಿ. ಆದರೆ ಅಂತಿಮ ತಮ್ಮದೇ ಚುನಾಯಿತರಾಗೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾವು ಅವರನ್ನೂ ಭೇಟಿ ಮಾಡಿದ್ದೀವಿ, ಉಸ್ತುವಾರಿ ಸಚಿವರನ್ನೂ ಕೂಡ ನಾವು ಕಂಡಿದ್ದೀವಿ, ಅವರು ಮಾತು ಕೊಟ್ಟಿದ್ದಾರೆ. ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಪಂಚಾಯಿತಿಗಳನ್ನು ಉಳಿಸೋದಾದರೆ ಅದು ಹೊಸ ಇತಿಹಾಸ ಅಂಥೇಳಿ ತಮ್ಮಗಳಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ದಯವಿಟ್ಟು ಮಾತನಾಡಿ. ಗೊರವನಹಳ್ಳಿ ಗ್ರಾಮ ಪಂಚಾಯಿತಿನಲ್ಲಿ 4 ದಿವಸದಿಂದ ಧರಣಿ ಶುರುವಾಗಿತ್ತು. ಇವತ್ತವರು ಕಾಂಪೌಂಡಿಗೆ ಬೀಗ ಹಾಕಿ, ಗೇಟ್ಗೆ ಬಾಗಿಲಿಗೆ ಬೀಗ ಹಾಕಿ ಆಚೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಇಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥ ಜವಾಬ್ದಾರಿತ ವ್ಯಕ್ತಿಗಳು ಆ ಸ್ಥಳಕ್ಕೆ ಹೋಗುವ ಮೊದಲು ತಮ್ಮ ಮೂಲಕ ಸರ್, ನಾನು ಹೇಳ್ತಾ ಇದ್ದೀನಿ ಸರ್, DYSP ಸರ್, ನಮ್ಮ SP ಸರ್ ಇದ್ದಾರೆ, ನಾವಿಲ್ಲಿಂದ ಗ್ರಾಮಕ್ಕೆ ಹೋಗುವುದರೊಳಗೆ ಬೀಗ ತೆಗೆದ್ರ ಸರಿ, ಇವ್ರು ಬಂದ್ಮೇಲೆ ಬೀಗ ತೆಗೆಯೋದಾದರೆ ಎಲ್ಲರಿಗೂ ಬೀಗ ಹಾಕ್ಬಿಡ್ತೀವಿ. ಹುಷಾರ್, ಈ ಎಚ್ಚರಿಕೆ ಹೇಳಿ, ಇನ್ನೊಂದು 60 ನಿಮಿಷದೊಳಗೆ ನಾವು ಅಲ್ಲಿರ್ತೀವಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.